ಎಲ್ಲರಿಗೂ ನಮಸ್ಕಾರ. ಈಗ ನಾವು ಬಿಳಿರಂಗ ಬೆಟ್ಟದ ಇದ್ದೀವಿ ನಾವು ಆಯಿತಾ. ನಮ್ಮ ಹೆಸರು ಸೋಲಿಗೆ ಲಕ್ಷ್ಮಣ ಅಂತ ನಮ್ಮ ಹೆಸರು ನಮ್ಮದು. ಇವಾಗ ನಾವು ಸೋಲಿಗೆ ರಂಗಭಾವ ಕಲಸಂಗನ ಕಟ್ಕೊಂಡು ನಾವು ಆಯಿತಾ ನಮ್ಮದ ಸೋಲಿಗೆ ಬುಡಕಟ್ಟು ನೃತ್ಯ ಮಾಡ್ತಿದ್ದೀವಿ ನಾವು. ಹೀಗಾಗಿ ನಮ್ಮ ಸೋಲಿಗೆ ಬುಡಕಟ್ಟಿಗೆ ಶ್ರೀಮನ್ನಾರಾಯಣ ಬಿಳಿರಂಗ ಸ್ವಾಮಿ ನಮಗೆ ಭಾವನಾದ. ಆ ಭಗವಂತ ನಮಗೆ ಯಾವ ರೀತಿ ಭಾವನಾದ ಹಂಗೆ ಹೇಳ್ತಿದ್ದೀವಿ ನಾವು. ಈಗ ನಮ್ಮಲ್ಲಿ ಹಿರಿಕ ನಾಯಕ ಸೋಲೆಗರ ಬೊಮ್ಮೆಗೌಡರು ಇರ್ತಾರೆ. ಆ ಬೊಮ್ಮೆಗೌಡರಿಗೆ 7 ಜನ ಹೆಣ್ಮಕ್ಳು. 7 ಜನ ಹೆಣ್ಮಕ್ಳಲ್ಲೇ ಕೊನೆಯೊಳ ಪುಷ್ಮಾಲ ದೇವಿ. ಅದೇ ಪುಷ್ಮಾಲ ದೇವಿ ತುಂಬ ಚೆಲುವಾಗಿರ್ತಾಳೆ. ಅದೇ ಚೆಲುವನ್ನು ಕಂಡು ಬಿಳಿರಂಗಪ್ಪ ಮೋಹನಗೊಂಡು ಕಾಡಲ್ಲಿ ಕದ್ಕೊಂಡೋಗಿ ನಮ್ಮ ಹುಡುಗಿನ ಮದುವಾಗಿದ್ದಾರೆ. ಆದ್ದರಿಂದ ಶ್ರೀಮನ್ನಾರಾಯಣ ನಮ್ಮ ಸೋಲಿಗೆ ಬುಡಕಟ್ಟಿಗೆ ಭಾವನಾದ. ಹೀಗಾಗಿ ನಮ್ಮ ಭಾವನೆಗೊಂದು ಇಷ್ಟವಾದ ಪೂಜೆ ಇದೆ. ಈ ಪೂಜೆ ಯಾವ ಅಂತ ಹೇಳಿದ್ರೆ ಬೇಟೆ ಮಣಿ ಸೇವೆ. ಈ ಬೇಟೆ ಮಣಿ ಸೇವೆ ಯಾವ ರೀತಿ ಮಾಡ್ತಾರೆ ಹಂಗೆ ಹೇಳ್ತಿದ್ದೀವಿ ನಾವು. ಹಳ್ಳಿಯಿಂದ ಭಕ್ತಾದಿಗಳು ಬರ್ತಾರೆ. ಹಳ್ಳಿಯಿಂದ ಭಕ್ತಾದಿಗಳು ಬರಬೇಕಾದ್ರೆ ಹಳ್ಳಿಲಿ ಸಿಗುವಂತಹ ಜಾನಪದ ತಿಂಡಿ ಒಡೆ, ಕಜ್ಜಾಯ, ಕಾಯಿ, ಕಡಲೆ, ಬೆಲ್ಲ ಹಾಗೂ ಜೊತೆಗೆ ಒಂದು ಶಂಕು, ಒಂದು ಜೇಕಟ, ಒಂದು ಬೆತ್ತ ತಗೊಂಡು ಬರ್ತಾರೆ ಭಕ್ತಾದಿಗಳು. ಎಲ್ಲ ತಗೊಂಡು ಬಂದು ಬೆರೆಸಿ ಒಂದು ಸಲ ಲಕ್ಷ್ಮೀರಮಣಿ ತಗೋ ಎಲ್ಲರೂ ಗೋವಿಂದ ಹಾಕ್ತಾರೆ. ಹಾಗಾಗಿ ತಾವು ಕೂಡ ನಮ್ಮ ದೇವರ ಸನ್ನಿಧಿಗೆ ಬಂದಿದ್ದೀರಾ. ಇವಾಗ ನಾವು ಲಕ್ಷ್ಮೀರಮಣಿ ತಗೋ ಗೋವಿಂದ ಹಾಕ್ತೀವಿ. ಎಲ್ಲರೂ ಜೋರಾಗಿ ಗೋವಿಂದ ಹಾಕಬೇಕು. ನಾವು ಆಪರ ಎಂದರೆ ತಾವು ಗೋಪುರ ಎನ್ನಬೇಕು, ನಾವು ಆ ಅಂದರೆ ತಾವು ಆನ್ಬೇಕು. ಇಲ್ಲಿ ಯಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನಿಗೆ ಆಪರ ಗೋಪುರ ಹಾಕ್ತಾರೋ ಅಂಥವರಿಗೆ ಭಗವಂತ ಹೆಚ್ಚಿನ ಆಯುಷು, ಆರೋಗ್ಯ, ಭಾಗ್ಯವನ್ನು ಕೊಡ್ತಾನೆ. ಇವಾಗ ತಮ್ಮ ಮುಂದೆ ಬರಲಿದೆ ಆಪರ ಗೋಪುರ. ಲಕ್ಷ್ಮೀ ರಮಣ ಗೋವಿಂದ, ವೆಂಕಟರಮಣ ಗೋವಿಂದ, ಆಂಜನೇಯಶ್ರೀ ಗೋವಿಂದ. ಆಪರ 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 ಆ ಆ ಆ. ಹೀಗಾಗಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಗವಂತನಿಗೆ ಆಪರ ಗೋಪುರ ಹಾಕಿದ್ದೀರಾ. ಹಾಗೂ ಭಗವಂತ ನಿಮಗೆ ಹೆಚ್ಚಿನ ಆಯುಷು, ಆರೋಗ್ಯ, ಭಾಗ್ಯವನ್ನು ಕೊಡ್ತಾನೆ. ಇವಾಗ ತಮ್ಮ ಮುಂದೆ ಬರಲಿದೆ ಒಂದು ಭಕ್ತಿಗೀತೆ. ರಂಗಭಾವ ರಂಗಭಾವ ಎಂಬ ಭಕ್ತಿಗೀತೆ ನಮ್ಮ ಸೋಲಿಗೆ ರಂಗಭಾವ ಕಲಸಂಗದಿಂದ. ರಂಗಭಾವ 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 ಬಿಳಿ ಕಲ್ಲು ಗುಡ್ಡೆ ಮೇಲೆ ರಂಗಭಾವ ನೀಯರು ಆಟ ಚಂದವಯ್ಯ ರಂಗಭಾವ. ಹೇ ರಂಗಭಾವ 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 ಪುಷ್ಮಾಲೆ ಜೊತೆಯಾಗಿ ರಂಗಭಾವ ಈ ಪುಷ್ಮಾಟ ಆದೆಲ್ಲೋ ರಂಗಭಾವ. ಹೇ ಪುಷ್ಮಾಲೆ ಜೊತೆಯಾಗಿ ರಂಗಭಾವ ಈ ಪುಷ್ಮಾಟ ಆದೆಲ್ಲೋ ರಂಗಭಾವ. ನಿನ್ನ ಚೆಲ್ಲಾಟ ಚೆಂದವಯ್ಯ ನಲಿಯದು ನಲಿದವಯ್ಯ. ನಿನ್ನ ಚೆಲ್ಲಾಟ ಚೆಂದವಯ್ಯ ನಲಿಯದು ನಲಿದವಯ್ಯ. ಹಾಡಿನಾಗೆ ನೋಡಿ ಮಾಡಿ, ಹಾಡಿನಾಗೆ ನೋಡಿ ಮಾಡಿ ಮುದ್ದು ಚೆಲುವರಂಗಯ್ಯ. ರಂಗಭಾವ 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 ಬಿಳಿ ಕಲ್ಲು ಗುಡ್ಡೆ ಮೇಲೆ ರಂಗಭಾವ ನೀಯರು ಆಟ ಚೆಂದವಯ್ಯ ರಂಗಭಾವ. ಹೇ ರಂಗಭಾವ 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 ಮೂಡಲಗಿರಿಯಾಗೆ ರಂಗಭಾವ ನಿನ್ನ ನೆಲೆಗೆಲ್ಲ ಬಂಗಾರ ರಂಗಭಾವ. ಹೇ ಮೂಡಲಗಿರಿಯಾಗೆ ರಂಗಭಾವ ನಿನ್ನ ನೆಲೆಗೆಲ್ಲ ಬಂಗಾರ ರಂಗಭಾವ. ಈ ಕಲ್ಲಾಗಿ ನಿಂತೆಯಲ್ಲ ಮಾಯಾಗಿ ಹೋದೆಯಲ್ಲ. ನೀ ಕಲ್ಲಾಗಿ ನಿಂತೆಯಲ್ಲ ಮಾಯಾಗಿ ಹೋದೆಯಲ್ಲ. ಸೋಲಿಗಾರ ಸೇವೆಯನ್ನು ಸೋಲಿಗಾರ ಸೇವೆಯನ್ನು ಮುದ್ದು ಚೆಲುವರಂಗಯ್ಯ. ರಂಗಭಾವ 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 ಬಿಳಿ ಕಲ್ಲು ಗುಡ್ಡೆ ಮೇಲೆ ರಂಗಭಾವ ನೀಯರು ಆಟ ಚೆಂದವಯ್ಯ ರಂಗಭಾವ. ಹೇ ರಂಗಭಾವ ಲಕ್ಷ್ಮೀ ರಮಣ ಗೋವಿಂದ. ಹೀಗಾಗಿ ನಾವು ಸೋಲಿಗೆ ಬುಡು ಕಟ್ಟಿಕೊಂಡು ನಾವು ಹಾಗೆ ನಮ್ಮದಾದ ರೊಟ್ಟಿ ಹಬ್ಬವನ್ನು ಮಾಡ್ತೀವಿ ನಾವು. ಈ ಹಬ್ಬವನ್ನು ನಾವು ಯಾವ ರೀತಿ ನಾವು ಆಚರಣೆ ಮಾಡ್ತಾ ಇದ್ದೀವಿ ಹಂಗೆ ತಿಳಿಸಿದ್ದೀವಿ ನಾವು. ಹೀಗಾಗಿ ನಾವು ಜಮೀನು ಜೋಳ ರಾಗಿನೇ ಬೆಳಿತೀವಿ. ಅದೇ ಜೋಳ ರಾಗಿ ನಾವು ತಿನ್ಲಿಕ್ಕೆ ಹೋಗಲ್ಲ, ಅದನ್ನು ನಾವು ದೇವರಿಗೆ ತಂದಲ್ಲಿ ಎತ್ತಿಡ್ತೀವಿ ನಾವು. ಅದೇ ಜೊತೆಗೆ ನಾವು 3 ಥರದ ಔಷಧಿ ಗುಣ ಎಲೆನ ಕಾಡಲ್ಲಿ ಬಿಡಿಸ್ಕೊಂಡು ಬರ್ತೀವಿ ನಾವು. ಹಾಗೆ ನಾವು ಜೋಳ ರಾಗಿನ ಕಲ್ಲಲ್ಲಿ ಬೀಸ್ತೀವಿ.
ಈ ಜೋಳ ರಾಗಿನ ಕಲ್ಲಲ್ಲಿ ಬೀಸಿ ಅದನ್ನು ನಾವು ಹುಡಿ ಮಾಡ್ತೀವಿ. ಅದನ್ನು ನಾವು ಆ ಹಿಟ್ಟನ್ನು ನಾವು ನೀರಲ್ಲಿ ಕಲಿಸ್ತೀವಿ. ಹಿಟ್ಟನ್ನು ನೀರಲ್ಲಿ ಕಲಸಿ ಎಲೆ ಮೇಲೆ ಕಟ್ಟಿ ಇದೇ ರೀತಿ ಬೆಂಕಿಯನ್ನು ಹಾಕ್ತೀವಿ ನಾವು. ಹಾಗೆ ನಾವು ಬೆಂಕಿ ಒಳಗಿಟ್ಟು ನಾವು ರೊಟ್ಟಿಯನ್ನು ಸುಡ್ತೀವಿ. ಹಾಗೆ ಜೊತೆಗೆ ನಾವು ಕಾಡ ಹಲಸಿನಕಾಯಿ ತೊಗೊಂಡು ಬಂದು ಪಲ್ಯವನ್ನು ಮಾಡಿ ಹಾಗೆ ನಮ್ಮದೇ ಆದ ಮನೆ ದೇವರುಗಳಿಗೆ ಮಾದಪ್ಪ, ಜಡಿಯಪ್ಪ, ಕೇತಪ್ಪ ಇಂಥ ದೇವರುಗಳಿಗೆ ನಾವು ಎಡೆನಿಟ್ಟು ಪೂಜೆ ಮಾಡಿ ಆವಾಗ ನಾವು ಗೋರು ಗೋರುಕ ಗೋರುಕನ ಎಂಬ ನೃತ್ಯ ಮಾಡ್ತೀವಿ ನಾವು. ಈಗ ತಮ್ಮ ಮುಂದೆ ಬರಲಿದೆ ನೃತ್ಯ ಗೋರು ಗೋರುಕ ಗೋರುಕ ಎಂಬ ನೃತ್ಯ ನಮ್ಮ ಸೋಲಿಗ ರಂಗಭವ ಕಲಸಂಗದಿಂದ. ಕೂಗೋ ಕೂಗೋ ಮಾದೇವನ ಕೂಗೋ ದೊಡ್ಡ ಮಾದೇವನ ಕೂಗೋ ಕೂಗೋ ಮಾದೇವನ ಕೂಗೋ ದೊಡ್ಡ ಮಾದೇವನ ಅಲಿದರೆ ಬರೆನೋ ಸ್ವಾಮಿ ಕೂಗಿದರೆ ಬರೆನೋ ಬೇಡು ಬಿನ್ನ ಮಾಡುವಾಗ ಬೇಗನೆ ಬರೆನೋ ಯಾರಮ್ಮ ಮನೆಯೊಳಗೆ ಲತ್ತಿದ ಬಾಗಿಲ ತೆರೆಯಮ್ಮ ಕಾಲೂರ ಮಠದ ಶರಣರು ಬಂದರು ಬಿದ್ದಾರಿರಮ್ಮ ಕೂಗೋ ಕೂಗೋ ಮಾದೇವನ ಕೂಗೋ ದೊಡ್ಡ ಮಾದೇವನ ಕೂಗೋ ಕೂಗೋ ಮಾದೇವನ ಕೂಗೋ ದೊಡ್ಡ ಮಾದೇವನ ಈ ಗೋರೋ ಗೋರೋ ಕೋ ಗೋರು ಕಾನ ಗೋರೋ ಗೋರೋ ಕೋ ಗೋರು ಕಾನ ಈ ದೊಡ್ಡ ಸಂಪಾಗೆ ನನ್ನೊಡೆಯ ದೊಡ್ಡ ಸಂಪಾಗೆ ನನ್ನೊಡೆಯ ಈ ಕಾಕು ಕಾಪಾಡಿ ನೀ ಮರಗುನ್ನಯ್ಯೋ ಕಾಕು ಕಾಪಾಡಿ ನೀ ಮರಗುನ್ನಯ್ಯೋ
ಗೋವಿಂದ